ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಧ್ಯಾಹ್ನ ಕೂಡ ಮಾತ್ರೆ ತಗೊಳ್ಳಿಲ್ಲ. ತಗೊಳ್ಳೋಷ್ಟೊತ್ತಿಗೆ ಜನನಿ ಬಂದ್ಬಿಟ್ಲು. ಈಗಲಾದರೂ ಊಟಕ್ಕೆ ಮುಂಚೆ ಮಾತ್ರೆ ತಗೊಳ್ಳೋಣ. ಥ್ಯಾಂಕ್ಸ್ ಅಪ್ಪ, ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ನೀವೆಲ್ಲಿ ಬೇಜಾರು ಮಾಡ್ಕೊತೀರೋ ಅಂತ ಅಂದ್ಕೊಂಡಿದ್ದೆ. ಸರಿ ಅಪ್ಪ, ಬಾಯ್. ಏನಾಯ್ತು ಯಜಮಾನ್ರೆ? ಮೊನ್ನೆ ಒಂದು ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟಿದ್ದೆ. ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಕಾಲ್ ಮಾಡಿ ನೀವು ನಾಳೆಯಿಂದ ಕೆಲ್ಸಕ್ಕೆ ಬರ್ಬೋದು ಅಂತ ಹೇಳಿದ್ರು. ಯಜಮಾನ್ರೆ, ಈ ವಿಷಯ ಅಪ್ಪಂಗೆ ಗಣಿಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಇರಿ, ಹೋಗೋರ್ಗೆ ಹೇಳ್ತೀನಿ. ಅಲ್ಲ, ನೀನು ಮಾತ್ರೆ ಕೊಡೋ ಕೊಟ್ಟಿಯಲ್ಲ ಪಾರ್ವತಿಗೆ, ಅವಳಿಗೇನು ಡೌಟ್ ಬಂದಿಲ್ವ ನಿನ್ನ ಮೇಲೆ? ಅವಳು ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನರ್ವಸ್ ಆಗಿದ್ದೆ. ಅದಕ್ಕೆ ಧ್ವನಿ ಬದಲಾಯಿಸ್ಕೊಂಡು ಒಂದು 10 ಸಲ ರಿಹರ್ಸಲ್ ಕೂಡ ಮಾಡ್ಕೊಂಡಿದ್ದೆ. ಕಂಡು ಹಿಡಿಯೋಕ್ಕಾಗಲಿಲ್ಲ ಅವಳಿಗೆ. ಆದರೂ ಆ ಕಷ್ಟದಲ್ಲೂ ಅವಳು ಸಂತೋಷವಾಗಿರೋದನ್ನ ನೋಡಿ ನನಗಂತೂ ಹೊಟ್ಟೆ ಉರ್ದೋಯ್ತು. ಎಲ್ರ ಜೊತೆ ಇವಳು ಸೇರ್ಕೊಂಡು ಹೋಳಿ ಆಡ್ತಿದ್ದದನ್ನ ನೋಡಿ ನಮಗೆ ಹೊಟ್ಟೆ ಒಳಗೆ ಆಸಿಡ್ ಸುರಿದಂಗೆ ಆಗೋಯ್ತು. ಹೋಳಿ ಆಡ್ತಾ ಇಲ್ಲ, ಇಷ್ಟೊತ್ತಿಗಾಗಲೇ ನಾನು ಕೊಟ್ಟಿರೋ ಮಾತ್ರೆ ಕೆಲಸ ಮಾಡೋದಕ್ಕೆ ಶುರು ಮಾಡಿರ್ಬೇಕಿತ್ತಲ್ಲ. ಅವಳಿನ್ನೂ ಆ ಮಾತ್ರೆ ತಗೊಂಡಿಲ್ಲ ಅನ್ಸುತ್ತೆ. ಬಟ್ ತಗೊಳ್ಳೇಬೇಕು. ಯಾಕೆ ಅಂದರೆ ಆ ಮಾತ್ರೆಗೆ ಅವಳ ಮಾವನ ಸೆಂಟಿಮೆಂಟ್ನು ಸೇರಿಸಿ ಕೊಟ್ಟಿದ್ದೀನಿ. ಆದರೂ ನೀನು ಪ್ರಳಯಾಂತಕ್ಕಿನೇ ಬಿಡು, ಮೆಚ್ಚಬೇಕು ನಿನ್ನ ಧೈರ್ಯನ. ಅಲ್ಲ, ಹುಲಿಪೋನ್ಗೆ ಹುಲಿನ ಸಾಕ್ದವರೇ ಹೋಗೋದಕ್ಕೆ ಭಯ ಪಡ್ತಾರೆ. ಅಂಥದ್ರಲ್ಲಿ ನೀನು ಶತ್ರು ಮನೆಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ನುಗ್ಗಿದೆಯಲ್ಲ, ಮೆಚ್ಚಬೇಕು. ಬರೀ ನುಗ್ಗೋದಲ್ಲ, ಅವಳ ಹೊಟ್ಟೆಲಿರೋ ಪಿಂಡ ಕರ್ಗೋಕೆ ನೀವು ರೆಡಿ ಮಾಡಿಕೊಟ್ಟಿದ್ದ ಮಾತ್ರೆನೂ ಕೊಟ್ಟು ಬಂದಿದ್ದೀನಿ. ಅವಳು ಅದನ್ನು ತಗೊಳ್ಳೋದೊಂದೇ ಬಾಕಿ. ನಾನು ನಿಮ್ಮನ್ನ ನಂಬಿದ್ದೀನಿ. ನಾನು ಹೇಳಿದ ಹಾಗೆ ಅದು ಕೆಲಸ ಮಾಡಿದ್ರೆ ಸರಿ. ಇಲ್ಲ ಅಂದರೆ ನೆಕ್ಸ್ಟ್ ನಿಮ್ಮ ಫೋಟೋಗೆ ಹಾರ ಹಾಕೋ ಸಮಯ ಬಂತು ಅಂತ ಅಂದ್ಕೊಳ್ಳಿ. ಅಯ್ಯಯ್ಯೋ, ಹಾಗೆಲ್ಲ ಏನು ಮಾಡಬೇಡಮ್ಮ. ನೋಡು, ನಾನು ನಿನ್ನ ಪಕ್ಷನೇ. ನೀನು ಹೇಳ್ದಂಗೆ ಕೇಳ್ತೀನಿ, ನೀನು ಹೇಳ್ದಂಗೆ ಮಾಡ್ತೀನಿ. ಹೂನಮ್ಮ. ಅಲ್ಲ, ನಾನು ಪಾರ್ವತಿಗೆ ರೆಡಿ ಮಾಡಿಕೊಟ್ಟಿರೋ ಮಾತ್ರೆ ಒಂದೊಂದು ಎಷ್ಟು ಪವರ್ಫುಲ್ ಗೊತ್ತಾ? ಅವಳು ಇವತ್ತೊಂದು ಮಾತ್ರೆ ತಗೊಂಡ್ರೆ ಸಾಕು, ನಾಳೆ ಅಬೋಷನ್ ಗ್ಯಾರಂಟಿ. ಹೇಗೆ ಅಬಾರ್ಟ್ ಆಯಿತು ಅಂತ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ ಅನುಷ್ಕಾ. ನನಗೆ ನೀವು ಹೇಳ್ತಿರೋದನ್ನ ಕೇಳ್ತಿದ್ರೆ ಹಬ್ಬ ಥರ ಫೀಲ್ ಆಗ್ತಾ ಇದೆ. ಇನ್ನು ನೀವು ಹೇಳಿರೋದು ನಡೆದ್ಬಿಟ್ರೆ ನಡೆಯುತ್ತೆ, ಹಬ್ಬ ನಡೆದೇ ನಡೆಯುತ್ತೆ. ರೀ, ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯನ ಇವತ್ತು ನಿಮ್ಮ ಅಣ್ಣ ಅದಕ್ಕೆ ಹೇಳಬೇಕು ಅಂತ ಗಿಣಿ ಹೇಳ್ದಂಗೆ ಹೇಳಿ ಕರ್ಕೊಂಡು ಹೋದೆ ತಾನೆ. ಅಲ್ಲಿ ಬಂದು ನಾಯಿ ಬಾಲ ಅಲ್ಲಾಡ್ಸತ್ರ ಅಲ್ಲಾಡ್ಸ್ಕೊಂಡು ನಿಂತಿದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ?
ತಾವು ನಾನು ಹೇಳೋದಕ್ಕೆ ಟ್ರೈ ಮಾಡಿದೆ ತಾನೇ. ಅಷ್ಟೊತ್ತಿಗೆ ಆದಿ ಬಂದು ಗಮನ ಎಲ್ಲ ಆ ಕಡೆ ಹೋಯ್ತು. ಆದಿ ಪಾರ್ವತಿ ವಿಷಯಕ್ಕೆ ಅಣ್ಣ ತುಂಬ ನೊಂದ್ಕೊಂಡು ಹತ್ರ ಮಾತಾಡ್ತಾ ಇದ್ರು. ಅಂತ ಸಮಯದಲ್ಲಿ ಈ ನಿನ್ ಸಡ್ಗರನ್ನ ಹೇಳೋಕ್ಕಾಗತ್ತಾ? ಈ ಸಡಗರ ನಂದು ಮಾತ್ರನಾ? ನಿಮ್ದಲ್ವಾ? ಬರ್ಬಾರ್ದು ಬರ ಬಾಯ್ ಬಿಳ ನಿಮಗೆ ಬರ್ಬಾರ್ದು ಬಂದು ಚಾಪೆ ಸುತ್ಕೊಂಡು ಹೋಗ. ನನ್ ಸಡಗರ ನಿಮ್ ಸಡಗರ ಅಲ್ವೇನ್ರಿ? ದಾಮು, ಅದು ಹಾಗಲ್ವೇ, ನನಗೂ ಸಡಗರನೇ. ಆದ್ರೆ 1% ನಾಚಿಕೆ ಜಾಸ್ತಿ. ಅದು ಈ ವಯಸ್ಸಿನಲ್ಲಿ. ವಯಸ್ಸಿನ ಬಗ್ಗೆ ಮಾತ್ರ ಮಾತಾಡ್ಬೇಡಿ ನೋಡಿ. ಊಟ ಆಗೋವರೆಗೂ ನಿಮ್ಗೆ ಟೈಮ್ ಕೊಡ್ತೀನಿ. ಅಷ್ಟ್ರೊಳಗಡೆ ನಿಮ್ಮ ಅಣ್ಣ ಅತ್ತಿಗೆಗೆ ನಾವಿಬ್ರು ಮಮ್ಮಿ ಡ್ಯಾಡಿ ಆಗ್ತಾ ಇರೋ ವಿಷಯನ ಹೇಳ್ಬೇಕು. ಎಲ್ಲ ಅಂದ್ರೆ ಇಲ್ಲಾಂದ್ರೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಬಾಬು, ಏನ್ ಮಾಡ್ಕೊಳ್ಳೋ ಏನೋ. ಯಾಕೆ ಯಜಮಾನ್ರೆ? ಆ ಕೆಲಸನ ಅಪ್ಪ ಇನ್ಫ್ಲೂಯೆನ್ಸ್ ಮಾಡಿಕೊಡ್ಸಿದ್ದು. ನಿನ್ನೆ ಪಾರ್ಕಿಗೆ ಹೋಗಿದ್ದಾಗ ನಾನು ಕೆಲ್ಸಕ್ಕಾಗಿ ಅಲಿತಾ ಇದ್ದಿದ್ದು, ನಾನು ಪಾರ್ಕಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಿದ್ದನ್ನೆಲ್ಲ ನೋಡಿ ಅವ್ರಿಗೆ ಸಹಿಸೋಕ್ಕಾಗಲಿಲ್ವಂತೆ. ಅದಕ್ಕೆ ನಾನು ರೀಸೆಂಟಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿರೋ ಕಂಪ್ನಿ ಯಾವುದು ಅಂತ ತಿಳ್ಕೊಂಡು ಅಲ್ಲಿ ಕೆಲಸಕ್ಕೆ ಹೇಳಿದ್ದಾರೆ. ಮೊನ್ನೆ ಇದೇ ಕಂಪನಿಗೆ ಇಂಟರ್ವ್ಯೂ ಹೋದಾಗ ಅಮ್ಮನ ಕಾರಣ ಹೇಳಿ ಕೆಲಸ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಆದರೆ ಇವತ್ತು ಅವರೇ ಕಾಲ್ ಮಾಡಿ ನೀವು ನಾಳೆ ಕೆಲಸಕ್ಕೆ ಬನ್ನಿ ಅಂತ ಹೇಳಿದಾಗ ನನಗೆ ಡೌಟ್ ಬಂತು. ಆಗ ರಿಕ್ವೆಸ್ಟ್ ಮಾಡಿಕೊಂಡು ಕಾರಣ ಕೇಳಿದಾಗ ಸತ್ಯ ಏನು ಅಂತ ಗೊತ್ತಾಯಿತು. ಅಪ್ಪ ಈ ಮುಂಚೆನೇ ನನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದರು, ಆದರೆ ನಾನೇ ಬೇಡ ಅಂತ ಹೇಳಿದ್ದೆ. ಅದಕ್ಕೆ ನನ್ನ ಕಷ್ಟಗಳನ್ನೆಲ್ಲ ನೋಡಿ ಈ ಸಲ ಹೇಗಾದರೂ ಮಾಡಿ ನನಗೆ ಕೆಲಸ ಕೊಡಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ ನನಗೆ ಗೊತ್ತಾಗದೇ ಇರೋ ಹಾಗೆ ಕಂಪ್ನಿಯವ್ರಿಗೆ ಹೇಳಿಟ್ಟಿದ್ರು. ಆದರೆ ಆ ವಿಷಯ ಹೇಗೋ ನನಗೆ ಗೊತ್ತಾಯಿತು. ಅದಕ್ಕೆ ಆ ಕೆಲಸ ಬೇಡ ಅಂತ ಹೇಳಿದೆ. ಅಪ್ಪಂಗೂ ಫೋನ್ ಮಾಡಿ ಹೇಳಿದೆ, ಪಾರು ಈ ಥರ ಇನ್ನೊಂದು ಸಲ ಮಾಡೋಕ್ಕೆ ಹೋಗಬೇಡಿ, ಇದರಿಂದ ಅಮ್ಮನ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಂತ. ಅವರು ಅರ್ಥ ಮಾಡಿಕೊಂಡ್ರು. ಪಾರು, ನನ್ನ ಮೇಲೆ ಕೋಪ ಬರ್ತಾ ಇದೆಯಾ? ಬಂದಿದ್ದ ಕೆಲಸನ ಒಪ್ಕೊಳ್ಳಿಲ್ಲ ಅಂತ? ಖಂಡಿತ ಇಲ್ಲ ಯಜಮಾನ್ರೆ, ನೀವು ಯಾವ ತಪ್ಪು ಕೆಲಸನೂ ಮಾಡಲ್ಲ ಅಂತ ನನಗೆ ಗೊತ್ತು. ನಿಮಗೆ ಈ ಕೆಲಸ ಬೇಡ ಅಂದರೆ ನನಗೂ ಬೇಡ ಅಷ್ಟೆ. ನನ್ನ ಬಂಗಾರ ಗಂಡಗೆ ತಕ್ಕ ಹೆಂಡತಿ. ಬರು, ಅಡುಗೆ ರೆಡಿ ಇದ್ರೆ ಊಟ ಮಾಡೋಣ. ಊಟ ಮಾಡೋಣ. ಒಂದು ನಿಮಿಷ, ನಾನು ಊಟಕ್ಕೆ ಮುಂಚೆ ಈ ಮಾತ್ರೆ ತೊಗೊಂಡ್ಬಿಡ್ತೀನಿ. ಪಾರು, ನೀನು ಆಯುರ್ವೇದಿಕ್ ಮಾತ್ರೆನ ನೀನೇ ರೆಡಿ ಮಾಡಿ ತಗೊಳ್ತಾ ಇದ್ದೆ ಅಲ್ವಾ? ಇದ್ಯಾವ ಮಾತ್ರೆ? ಜನನಿ ನೋಡ್ಕೊಳ್ಳೋದಕ್ಕೆ ಬಂದಿದಾರಲ್ಲ ನರ್ಸು, ಅವ್ರು ಕೊಟ್ಟಿದ್ದಿ ಮಾತ್ರೆ. ಮಾವ ಅವ್ರ ಹತ್ರ ಹೇಳದಂತೆ, ಜನನಿ ಥರ ನನ್ನ ದೊಡ್ಡ ಸೊಸೆನೂ ಈಗ ತಾಯಿ ಆಗ್ತಾ ಇದ್ದಾಳೆ, ಅದಕ್ಕೆ ಮಗು ಬೆಳವಣಿಗೆಗೆ ತಾಯಿ ಹುಷಾರಾಗಿರೋದಕ್ಕೆ ಮಾತ್ರೆ ಕೊಡಿ ಅಂತ. ಅದಕ್ಕೆ ಬಂದು ಕೊಟ್ಟೋದ್ರು. ಅದೇ ನೀವು ದಿನಸಿ ತರೋದಕ್ಕೆ ಹೋಗಿದ್ರಲ್ಲ ಯಜಮಾನ್ರೆ ಮಧ್ಯಾಹ್ನ, ಆವಾಗ ಬಂದು ಕೊಟ್ಟೋದ್ರು. ಮಧ್ಯಾಹ್ನನೂ ತೊಗೊಳೋದಕ್ಕಾಗಲಿಲ್ಲ, ಈಗಲಾದರೂ ತೊಗೊಂಡ್ಬಿಡ್ತೀನಿ ರೀ. ಅಖಿಲ, ಜ್ಯೂಸ್ ತಗೋ. ರಘು, ನೀವ್ಯಾಕೆ ಜ್ಯೂಸ್ ತರಕ್ಕೆ ಹೋದ್ರಿ? ತಂದಿದ್ದಷ್ಟೇ ಅಲ್ಲ, ಈ ಜ್ಯೂಸ್ ಮಾಡಿದ್ದು ನಾನೇ. ಅವತ್ತು ನೀನೇ ರೇಗಿಸ್ತಿದ್ದೆ ನಾನು ಕಾಫಿನೂ ಮಾಡೋದು ಬರಲ್ಲ ಅಂತ. ಆದರೆ ಇವತ್ತು ನಾನು ತಾತ ಆಗೋದ್ರಲ್ಲಿದ್ದೀನಿ. ಅದಕ್ಕೆ ಬಸ್ರಿ ಆಗಿರೋ ನನ್ನ ಸೊಸೆಗೋಸ್ಕರ ನಾನು ಅವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ತಿಳ್ಕೊಂಡು ಮಾಡಿದೆ. ನಿನಗೋಸ್ಕರ ಏನಾದರೂ ಮಾಡ್ಕೊಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಜ್ಯೂಸ್ ಮಾಡಿದೆ. ಆಗಲೇ ನೀನು ಸರಿಯಾಗಿ ಊಟನೂ ಮಾಡಿಲ್ಲ, ಗಮನಿಸಿದೆ ನಾನು. ಬಹುಶಃ ಬೆಳಗ್ಗೆ ನಾನು ಆಡಿದ ಮಾತುಗಳು ಕಾರಣ ಆಗಿರ್ಬೋದು. ಅದಕ್ಕೆ ನಿನಗೆ ಊಟ ಸೇರದೇ ಇದ್ದಾಗ ನೀನು ಇಷ್ಟಪಟ್ಟು ಕುಡಿಯೋ ದಾಳಿಂಬೆ ಜ್ಯೂಸ್ ಮಾಡೋಣ ಅಂತ ನಾನೇ ದಾಳಿಂಬೆ ಬಿಡಿಸಿ ಜ್ಯೂಸ್ ಮಾಡಿ ತಂದಿದ್ದೀನಿ.
ತಗೋ. ಸಾರಿ ಅಖಿಲ, ಯಾಕೆ? ಇವತ್ತು ನೀನು ಮತ್ತೆ ನೊಂದ್ಕೊಳ್ಳೋ ಹಾಗೆ ಮಾಡಿದ್ದಕ್ಕೆ. ಮಗ ಕಣ್ಣು ಮುಂದೆನೇ ನಿಂತಿದ್ದ, ಆದರೂ ಅವನ ಜೊತೆ ಸೇರಿಕೊಂಡು ಹಬ್ಬ ಆಚರಿಸೋಕ್ಕಾಗಲಿಲ್ಲ ಅಂತ ಸಂಕಟ ಆಯಿತು. ಆ ಸಂಕಟದಲ್ಲಿ ಎಲ್ಲ ಗೊತ್ತಿದ್ದು ನಿನ್ನ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿದೆ. ಅದಕ್ಕೆ ಸಾರಿ ಕೇಳಿತ್ತು. ಅವರಿಂದ ದೂರ ಆಯಿತು. ನೀನು ಏನು ಸಂತೋಷವಾಗಿಲ್ವಲ್ಲ? ನೀನು ನೊಂದಿರೋ ಜೀವನೇ. ಆದರೆ ನಿನ್ನ ಮನಸ್ಸಿಗೆ ನೋವಾಗೋ ಥರ ನಾನು ನನ್ನ ಫೀಲಿಂಗ್ಸ್ನ ವ್ಯಕ್ತಪಡಿಸಬಾರ್ದಿತ್ತು. ಅಖಿಲ, ಜಗತ್ತಿಗೆ ಬರೀ ನಿನ್ನ ಕಟ್ಟುವಳಿತೆ ಕಾಣಿಸುತ್ತೆ, ಆದರೆ ನನಗೆ ಮಗ ಸೊಸೆನ ದೂರ ಮಾಡಿದ ನಿನ್ನ ಮನಸ್ಸಿನ ನೋವು, ಸಂಘರ್ಷ, ತೊಳಲಾಟ ಇದು ನನಗೆ ಕಾಣಿಸುತ್ತೆ. ನೀನು ನಿನ್ನ ನಿರ್ಧಾರಕ್ಕೆ ಬದಲಾಗಿರು. ಆದರೆ ನಿನ್ನ ನಿರ್ಧಾರನ ನೀನೇ ಮನಸಾರ ಬದಲಾಯಿಸೋ ಸಂದರ್ಭ ಬೇಗ ಬರಲಿ ಅಂತ ಆ ದೇವರಲ್ಲಿ ದಿನ ಪ್ರಾರ್ಥನೆ ಮಾಡ್ತೀನಿ. ನಾನು ಯಾವತ್ತೂ ನೀನು ತಲೆ ತಗ್ಸುವಂಥ ಅವಕಾಶ ಮಾಡಿಕೊಡಲ್ಲ. ನಿನ್ನ ಮನಸ್ಸಿಗೆ ನೋವು ಕೊಡೋ ವಿಷಯದಲ್ಲಿ ನಾನು ಯಾವತ್ತೂ ಒತ್ತಡ ಹಾಕಲ್ಲ ಅಖಿಲ. ಥ್ಯಾಂಕ್ ಯು ರಘು, ಥ್ಯಾಂಕ್ ಯು ವೆರಿ ಮಚ್. ಒಂದು ಹೆಣ್ಣಿಗೆ ಗಂಡನಿಂದ ಇನ್ಯಾವ ನಿರೀಕ್ಷೆ ಇರುತ್ತೆ ಹೇಳಿ? ಸ್ಟೇಟಸ್ ಅನ್ನೋದು ಮುಖ್ಯ ಅಲ್ಲ, ಬಡತನನೋ ಸಿರಿತನನೋ ನಮ್ಮ ಮನಸ್ಸನ್ನ, ಅದರ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡು ಸಾಂತ್ವನ ಹೇಳೋದಿದೆಯಲ್ಲ, ಅದೇ ಮುಖ್ಯ. ಥ್ಯಾಂಕ್ ಯು. ನನಗೋಸ್ಕರ ಪ್ರೀತಿಯಿಂದ ಟೈಮ್ ಕೊಡೋದು, ಭರವಸೆಯ ಮಾತಾಡಿ ಈ ರೀತಿ ಧೈರ್ಯ ತುಂಬೋದು, ಇದೆಲ್ಲ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಮನಸ್ಸಿನ ಆಯಾಸನ ಮರೆಸುತ್ತೆ, ಕೆಲವೊಂದು ನೋವನ್ನ ಕೂಡ. ರಘು, ನಾವಿಬ್ಬರೇ ವಾಕಿಂಗ್ ಹೋಗಿ ತುಂಬಾ ದಿನ ಆಯ್ತು, ಹೋಗ್ಬರೋಣ? ಖಂಡಿತ. ಅದಕ್ಕೂ ಮುಂಚೆ ಮೊದಲು ಈ ಜ್ಯೂಸ್ ಕೊಡಿ. ಯಾಕೆ ಯಜಮಾನ್ರೆ? ಅಲ್ಲ ಪಾರು, ನಿನ್ನ ಮೆಡಿಕಲ್ ರಿಪೋರ್ಟ್ನೆಲ್ಲ ಒಂದು ಚಿಕ್ಕ ಸೂಟ್ಕೇಸ್ಗಾಗಿ ನಾನು ಮೇಲಿಟ್ಟಿದ್ನಲ್ಲ, ನೀನೇ ಹತ್ತಿ ಕೆಳಗೆ ತಗೊಂಡ್ಯಾ? ಇಲ್ಲ, ನೀವದು ಹೇಗೆ ಇಟ್ಟಿದ್ರೋ ಹಾಗೇ ಇದೆ. ಮತ್ತೆ ನಿನ್ನ ಮೆಡಿಕಲ್ ರಿಪೋರ್ಟ್ ನೋಡ್ದೇನೆ ಮಾತ್ರೆ ಕೊಟ್ರಾ? ಹೌದು, ಬಹುಶಃ ಜನನಿಗೂ ಇದೇ ಮಾತ್ರೆ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ನನಗೂ ಹಾಗೆ ಅನಿಸುತ್ತೆ. ಜನನಿಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಚೆಕಪ್ ಮಾಡಿ ಬರ್ದು ಕೊಟ್ಟಿರೋದನ್ನ ನಾನು ಸವಳಿಗೆ ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ಅದನ್ನು ನಿನಗೂ ಕೊಟ್ಟರೆ ಸರಿಯಾಗುತ್ತೆ ಅಂತ ಕೊಟ್ಟಿರಬೇಕು. ಬಟ್ ಈ ಮಾತ್ರ ನೀನು ತಗೊಳ್ಳೋದು ಬೇಡ ಪಾರು. ಪಾರು, ನಿನ್ನ ಮಗು ಆರೋಗ್ಯದ ವಿಷಯದಲ್ಲಿ ನೆಗ್ಲಿಜೆನ್ಸಿ ಬೇಡ ಪಾರು. ಒಬ್ಬರಿಂದ ಒಬ್ರಿಗೆ ಕೊಡೋ ಟ್ಯಾಬ್ಲೆಟಲ್ಲಿ 5ರಿಂದ 10 mg ವೇರಿ ಆದರೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಒಂದು ಕೆಲಸ ಮಾಡೋಣ, ಈ ಮಾತ್ರೆಗಳನ್ನ ನಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ತೋರಿಸೋಣ. ನಿನ್ನ ದೇಹದ ಸ್ಥಿತಿಗೆ ಈ ಮಾತ್ರೆ ಓಕೆ ಅಂದರೆ ಮಾತ್ರ ತಗೋ, ಇಲ್ಲ ಅಂದರೆ ಬೇಡ. ಅಲ್ಲ ಯಜಮಾನ್ರೆ, ಈ ವಿಷಯ ಮಾವಂಗೆ ಗೊತ್ತಾದ್ರೆ ಬೇಜಾರಾಗಲ್ವಾ? ಖಂಡಿತ ಇಲ್ಲ ಪಾರು. ಅಪ್ಪಂಗೆ ಅವ್ರು ಕಳಿಸಿರೋ ನರ್ಸ್ ಕೊಡೋ ಮಾತ್ರೆ ನೀನು ತಗೋಬೇಕು ಅನ್ನೋ ಯಾವ ಹಠನೂ ಇಲ್ಲ.
ಜನನಿ ನೋಡ್ಕೊಳ್ಳೋದಕ್ಕೆ ನರ್ಸ್ನ ಅಪಾಯಿಂಟ್ ಮಾಡಿದ್ದಾರೆ. ಆ ಸೌಲಭ್ಯದಿಂದ ನೀನು ವಂಚಿತಳಾಗಬಾರ್ದು ಅನ್ನೋದಷ್ಟೇ ಅವ್ರ ಕನ್ಸರ್ನ್. ಅಪ್ಪನ ಹತ್ರ ನಾನು ಮಾತಾಡ್ತೀನಿ, ನೀನು ಇವಾಗ ಈ ಮಾತೆ ತಗೊಳ್ಳೋದು ಬೇಡ. ಏನಪ್ಪ ಮಾಡೋದು? ಊಟಕ್ಕೆ ಕೂತಾಗ್ಲಾದ್ರೂ ಸಾಮು ಬಸ್ರಿ ಅನ್ನೋ ವಿಷಯನ ಅಣ್ಣ ಅದಕ್ಕೆ ಗಮನಕ್ಕೆ ತರೋಣ ಅಂತ ಇದ್ದೆ. ಅವ್ರು ನೋಡಿದ್ರೆ ಮಧ್ಯಾಹ್ನದ ವಿಷಯಕ್ಕೆ ತುಂಬ ಸಪ್ಪಗಿದ್ರು. ಅತ್ತಿಗೆ ಬೇರೆ ಊಟ ಮಾಡಿಲ್ಲ. ಇಂಥ ಸಮಯದಲ್ಲಿ ಹೇಗಪ್ಪ ಹೇಳೋದಂತ ಸುಮ್ಮನೆ ಆದೆ. ಆದರೆ ಈ ಧಾಮಿನಿ ನೋಡಿದ್ರೆ ತನ್ನ ಎರಡೂ ಸಣ್ಣ ಗುಡ್ಡೆಗಳನ್ನ ಬೆಂಕಿ ಉಂಡೆ ಮಾಡ್ಕೊಂಡು ಹಿಂಗೆ ಸೇರ್ಕೊಂಡಿದ್ದಾನೆ. ಆ ಬೆಂಕಿ ಉಂಡೆಗಳನ್ನ ಹಾಗಪ್ಪ ತಡ್ಡ ಕೂಲ್ ಮಾಡೋದು. ಓ ದಾಮು 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 ಏನಾಯ್ತು? ಇನ್ಮೇಲಿಂದ ನೀವು ಹೊರಗೆ ಮಲ್ಕೊಳ್ಳಿ, ಸೋಫಾ ಮೇಲೆ. ಅಯ್ಯೋ ದಾಮು, ಆಗೋದೆಲ್ಲ ಆಗೋಗಿದೆ ಅಲ್ವೇನೆ. ಈಗ ಹೊರಗಡೆ ಮಲ್ಕೊಂಡಿದ್ರು ಏನೇ ಪ್ರಯೋಜನ? ಲೇ, ನಾನೇನಾದ್ರೂ ಹೊರಗೆ ಮಲ್ಕೊಂಡ್ರೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ ಕಡೆ. ಈ ವಿಷಯ ಏನಾದ್ರೂ ಹೊರಗಡೆ ಗೊತ್ತಾದ್ರೆ ಇನ್ನು ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಕಡೆ. ನಾನು ಕೆಲಸ ಮಾಡೋಣ, ರೂಮ್ ಒಳಗಡೆ ಬೆಡ್ ಮೇಲೆ ನೀನು ಆ ಕಡೆ ಮುಖ ತಿರ್ಕೊಂಡ್ ಮಲ್ಕೊ, ನಾನು ಈ ಕಡೆ ಮುಖ ತಿರ್ಕೊಂಡ್ ಮಲ್ಕೊಳ್ತೀನಿ. ಒಳಗಡೆ ಇರೋ ಕೂಡ ಪ್ಲೀಸ್ ರೀ, ಈ ಕೆಲ್ಸನ ನಾನು ಯಾವತ್ತೋ ಮಾಡ್ಬೇಕಾಗಿತ್ತು. ಈಗ್ಲೂ ಮಾಡ್ಲಿಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೋತಾರೆ, ಗಂಡನ ಕಂಟ್ರೋಲ್ ಇಟ್ಕೊಳಕ್ ಬರಲ್ಲ ದಾಮಿನಿಗೆ ಅಂತ. ಬಡೀರಿ ಬೆಳಗ್ಗೆನೆ ಪ್ಲೀಸ್ ನಾವು ದಾಮು. ಮೋಹನ್, ಏನಾಯ್ತು? ಏನಿದೆಲ್ಲ? ದಾಮಿನಿ, ಮೋಹನ್ ಯಾಕಷ್ಟು ಜೋರಾಗಿ ತಡೆದೆ? ನಾನು ಹಿಡ್ಕೊಳ್ಳೋದೇನೋ ತಡ ಆಗಿದ್ರೆ ಅವ್ನು ಬಿದ್ದೋಗ್ಬಿಡ್ತಿದ್ದ. ರೂಮಿಂದ ಆಚೆ ದಬ್ಬಂತ ಕೆಲಸ ಅವ್ನು ಏನ್ ಮಾಡಿದ್ದಾನೆ? ದಾಮಿನಿ, ಗಂಡ ಹೆಂಡತಿ ಮಧ್ಯದಲ್ಲಿ ಇರಬೇಕಾದ್ದು ಪ್ರೀತಿ, ವಿಶ್ವಾಸ, ಪರಸ್ಪರ ನಂಬಿಕೆ. ನೀನು ರಾಣಿ ಥರ ಇರಬೇಕು ಅಂತ ಅಂದ್ಕೊಳ್ಳೋಳು ಗಂಡನ್ನ ರಾಜನ್ ಥರನೇ ಕಾಣಬೇಕು ತಾನೆ. ಹೇಳ್ಬೇಕಾಗಿರೋ ವಿಷಯನ ರಾಜನ್ ತರ ಎಲ್ರಿಗೂ ಹೇಳಿದಿದ್ರೆ ನಾನು ಇವ್ರಿಗೆ ಗೌರವ ಕೊಡ್ತಿದ್ದೆ ಅಕ್ಕ. ಈ ಪ್ರಾಣಿ ಯಾವುದಕ್ಕೂ ಉಪಯೋಗ ಇಲ್ಲ, ಅದಕ್ಕೆ ವಿಷಯನ ನಾನೇ ಹೇಳ್ಬಿಡ್ತೀನಕ್ಕ. ಅಕ್ಕ, ನಾನು ಹೇಳೋದನ್ನ ಕೇಳೋ. ಏನಾಗಿದೆ ನಿಮ್ಗಿಬ್ರಿಗೂ? ನಿಮ್ ವಯಸ್ಸಾದ್ರೂ ಮರ್ಯಾದೆ ಬೇಡ? ಸೊಸೆ ಬಸ್ರಿ ಮೊಮ್ಮಗುನ ಎತ್ಕೊಳ್ಳೋ ವಯಸ್ಸಿನಲ್ಲಿ ಏನಿದು ನಿಮ್ ಕೋಳಿ ಜಗಳ? ಮಗು ಕಾಣೋ ವಯಸ್ಸಿನಲ್ಲೇ ಒಂದು ಎಡವಟ್ಟ ಆಗ್ಬಿಟ್ಟಿದೆ. ಎಡವಟ್ಟ? ಏನದು? ಅಣ್ಣ, ಅದು ದಾಮಿನಿ. ಭಾವ, ಅಕ್ಕ, ಇವ್ರು ಏನ್ ಹೇಳೋಕ್ ಬರ್ತಿದ್ದಾರೆ ಅಂದ್ರೆ, ಮೊಮ್ಮಕ್ಳಾಗೋ ವಯಸ್ಸಲ್ಲಿ ರೂಮಿಂದ ಹೊರಗೆ ಹಾಕೋಷ್ಟು ಸತ್ರ ಕೊಟ್ಬಿಟ್ಟಿದ್ದೀನಲ್ಲ ಇವಳಿಗೆ, ಇನ್ಮೇಲೆ ಈ ಥರ ಆಗಲ್ಲ, ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀರಿ ಅಂತ ಹೇಳೋಕ್ ಬಂದ್ರು ಅನ್ಸುತ್ತೆ. ಅದಕ್ಕೆ ಅಡ್ವಾನ್ಸ್ ಆಗಿ ನಾನೇ ಸಾರಿ ಕೇಳ್ಬಿಡ್ತೀನಕ್ಕ. ಸಾರಿ ಕೇಳ್ಬಿಡ್ತೀನಿ. ಈಗ ಅಕ್ಕ ಭವನ್ ಹತ್ರ ನಮ್ಮ ಫ್ರೆಂಡ್ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಕಣ್ರಿ, ನಮ್ಮ ಮರ್ಯಾದೆನೇ ಹೋಗೋದು. ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ, ಮರ್ಯಾದೆಯಿಂದ ನಾವು ಈಗ ರೂಮ್ಗೆ ಹೋಗ್ಬಿಡೋಣ, ಸರಿನಾ? ಸಾರಿ ಕೇಳಿದೆ ಅಕ್ಕ, ಸಾರಿ ಕೇಳಿದೆ ಬಾವ. ನನ್ನ ಗಂಡ ಮೋಹನ್ ಮಹಾರಾಜರೇ, ಬನ್ನಿ ನಮ್ಮ ಅಂತಃಪುರಕ್ಕೆ ಹೋಗೋಣ. ಒಳ್ಳೆ ದಾಮಿನಿ ಇವಳು. ಹನುಮಂತು ಯಾಕೆ ಫೋನ್ ಮಾಡ್ತಿದ್ದಾನೆ? ಓ, ಆದಿತ್ಯ ಅಖಿಲ ವಿಷಯ ಮಾತಾಡೋಕ್ಕಿರಬೇಕು. ಅಖಿಲ, ನೀನು ಹೋಗಿರು, ನಾನು ಮಾತಾಡ್ಕೊಂಡು ಬರ್ತೀನಿ. ಏನು ಹನುಮಂತು, ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದೆ? ಅಪ್ಪರೇ, ದಿವಸ ಅಮ್ಮ ಮಗ ಮುಖಾಮುಖಿ ಆಗೋದಕ್ಕೆ ನನಗೊಂದು ಐಡಿಯಾ ಬಂದಿದೆ, ಅದಕ್ಕೆ ನಿಮ್ಮ ಹತ್ರ ಹೇಳೋಣ ಅಂತ. ಹೌದಾ? ಏನದು?
ತಲೆಗೆ ಬಂದಾಗ ನನಗೂ ಒಂಥರ ದ್ವಂದ್ವ ಇತ್ತು. ಆದರೆ ಆ ಕ್ಷಣಕ್ಕೆ ನನಗೆ ಹೊಳೆದಿದ್ದ ಯೋಚನೆ ಇದೊಂದೇ ಅಪ್ಪವ್ರೆ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದೆ. ನೀವು ಹೆಂಗೆ ಹೇಳ್ತೀರೋ ಹಂಗೆ. ಇದು ಸರಿ ಹೋಗಲಿಲ್ಲ ಅಂದರೆ ಇನ್ನು ಬೇರೆ ಐಡಿಯಾ ಮಾಡೋಣ. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಬಂಗಾರದಂಥ ಐಡಿಯಾ ಕೊಟ್ಟೆ ಹನುಮಂತು, ವೆರಿ ಗುಡ್. ಆದರೆ ಇದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡೋದು? ಆದಿತ್ಯನ ಹೇಗೆ ಒಪ್ಸೋದು? ಅದನ್ನು ನನಗೆ ಬಿಡಿ ಅಪ್ಪವ್ರೆ. ಅವರು ಮಗುವನಂತ ಮನಸ್ಸಿನವರು. ಮೊದಲು ನಾವು ಅವ್ರ ದಾರಿಗೆ ಹೋಗಿ ಆಮೇಲೆ ನಮ್ಮ ದಾರಿಗೆ ಹೇಳ್ಕೊಳ್ಳೋದು. ಆದರೆ ಇದಕ್ಕೆ ನಮಗೆ ನಮ್ಮ ಚೆನ್ನಪ್ಪನ ಸಹಾಯ ಬೇಕಾಗುತ್ತೆ. ನೀವು ಹೂ ಅಂದರೆ ಅವನು ನಮ್ಮ ಜೊತೆ ಸೇರಿಸ್ಕೋಬೋದು. ಧಾರಾಳವಾಗಿ ಸೇರಿಸ್ಕೋ, ಅವನು ನಮ್ಮನೆಯವನು ತಾನೆ. ಆದಿತ್ಯನ ಒಪ್ಸೋ ಜವಾಬ್ದಾರಿ ನಿಂದು, ಅಖಿಲನ ಒಪ್ಸೋ ಜವಾಬ್ದಾರಿ ನಂದು. ಈ ಕ್ಷಣದಿಂದ ಆಪರೇಷನ್ ಅಮ್ಮ ಮಗ ಸ್ಟಾರ್ಟ್. ಕೊಡು.